ಮೆಣಸಿನ್ಕಾಯಿ ಹಾಕ್ತೀನಿ ನೋಡಿರಿ. ಸ್ವಲ್ಪ ಎಣ್ಣೆ ಹಾಕ್ಬೇಕು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಒಂದು ಹಸಿಶುಂಠಿ, ಸ್ವಲ್ಪ ಉಪ್ಪು, ಈ ಥರ ಅವ್ರಿಗೆ ಹುರ್ಕೋಬೇಕು ನೋಡ್ರಿ. ನಂತರ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿ ಒಳಗೆ. ನೋಡಿರಿ, ಈ ಥರ ಸಣ್ಣಗಾಗೈತಿ ಚಟ್ನಿ, ಹಸಿಕಾಯಿ ಚಟ್ನಿ. ನಂತರ ಇದಕ್ಕೆ ಇವು ಬದ್ನಿಕಾಯಿ ಹೆಚ್ಚಿ ಇದ್ರೊಳಗೆ ತುಂಬಿ ಎಣ್ಣೆ ಒಳಗೆ ಕರಿತೀವಿ. ವೆಲ್ಕಮ್ ಟು ಮೈ ಹಳ್ಳಿ ಮನೆ ಅಡುಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲರೂ ಆರಾಮದೀವಿ, ನಾವು ಆರಾಮದೀವಿ. ನೀವು ಹೆಂಗದೀರಿ ಅನ್ನೋದು ಆರಾಮದೀರಿ ಅಂತ ತಿಳ್ಕೊಂಡಿವಿ. ಇವತ್ತು ನಾವು ಬದ್ನಿಕಾಯಿ ಬಜ್ಜಿ ಮಾಡೋದು ಹೆಂಗೆ ಅನ್ನೋದು ತೋರಿಸ್ಕೊಡ್ತೀವಿ. ಅದಕ್ಕೆ ಬೇಕಾಗುವ ಸಾಮಾನುಗಳು ಅಂದರೆ ಹಸಿಬೇಳೆ ಹಿಟ್ಟು 2 ಕಪ್ಪು, ಅಜಿವಾಣ ಒಂದಿಷ್ಟು ಹಾಕಬೇಕು, ಮತ್ತು 1 ಚಿಟಿಕೆ ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀವಿ ನೋಡಿರಿ. ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಂತರ 1 ಚಮಚದಷ್ಟು ಅಜಿವಾಣ, ಇವನ್ನ ಸಣ್ಣಗೆ ತಿಕ್ಕು ಸ್ವಲ್ಪ ಇದು ಮಾಡಿ ಹಾಕಬೇಕು. ನಂತರ 1 ಚಿಟಿಕೆ ಅಡುಗೆ ಸೋಡಾ ಹಾಕ್ತೀನಿ ರೀ. ಮತ್ತು ಬಜ್ಜಿ ಮಾಡೋಕ್ಕೆ ಬದ್ನಿಕಾಯಿ ಆನಂತರ ಹೆಚ್ಚಿಟ್ಕೊತೀವಿ. ಅದಕ್ಕೆ ತುಂಬಕ್ಕೆ ಬೇಕಾದ ಹಸಿ ಮೆಣಸಿನ್ಕಾಯಿ, ಜವಾರಿವು, ಕರಿಬೇವು, ಕೊತ್ತಂಬರಿ, ಉಪ್ಪು ಇವನ್ನೆಲ್ಲ ಹುರಿದು ಒಂದು ಸ್ವಲ್ಪ ಅಲ್ಲ ಹಾಕಿ ಅರ್ದಿಂದ ಆಮೇಲೆ ತೋರಿಸ್ತೀನಿ ರೀ. ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ನೋಡ್ರಿ, ಗಂಟು ಆಗ್ಲಾರ್ದಂಗೆ ಇದನ್ನು. ಬದ್ನಿಕಾಯಿ ಹತ್ಕೊಳ್ಳೋಂಗೆ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ತೀರ ಹಳಕಾದ್ರೆ ಸರಿ ಬರೋಂಗಿಲ್ಲ. ಈ ಥರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು, ಗಂಟಾಗ್ಲಾರ್ದಂಗೆ ಈ ಥರ ನೀಟಾಗಿ ಬರ್ಬೇಕು ನಮ್ಗೆ ಕಲಿಸಿಂದ. ಅಂದ್ರೆ ಅದು ಕರೆಕ್ಟ್ ಬರ್ತಾವೆ ಬದ್ನಿಕಾಯಿ ಬಜ್ಜಿ. ಈ ಅದಕ್ಕೆ ಕಲಿಸ್ಕೋಬೇಕು. ನಂತರ ಇವನ್ನ ಹುರಿದು ಮಿಕ್ಸಿ ಮಾಡ್ತೀನಿ ರೀ. ನೋಡಿರಿ, ಒಂದೊಂದಾಗಿ ಹೆಚ್ಚಿ 2 ಸೇರಿಸಿನೂ ಹಾಕ್ಬೋದು. ಇಲ್ಲ ಈ ಥರ 2 ಇದನ್ನು 1 ಪೀಸ್ನಾಗ 2 ಮಾಡೀನಿ ಇದ್ರೊಳಗೆ ಮಸಾಲೆ ತುಂಬಿ ಕರಿಬೋದು. ನೋಡಿರಿ, ಇಷ್ಟು ಸಣ್ಣಗೆ ಹೆಚ್ಚಿ ನಂತರ ಇದ್ರೊಳಗೆ ಮಸಾಲೆ ತುಂಬ್ತೀವಿ. ಬಂದ್ ಮಾಡಿ ಹಿಟ್ಟಿನೊಳಗೆ ಇಟ್ಕೊತೀವಿ. ಸ್ವಲ್ಪ ಹಚ್ಚಿ ಎಣ್ಣೆ ಒಳಗೆ ಕರಿಬೇಕು ನೋಡಿ. ಜಾಸ್ತಿ ಆದರೆ ಖಾರ ಭಾಳ ಆಗುತ್ತದೆ ಹಸಿಕಾಯಿ ಚಟ್ನಿ.
ನೀವು ಒಂದು ಸಲ ಟ್ರೈ ಮಾಡಿರಿ, ನಿಮ್ಮ ಮನೆಯೊಳಗೆ ಮಾಡಿರಿ. ಸಂಜೆ ಮುಂದೆ ಚಾದಾಗ ತಿನ್ನೋಕೆ ಭಾಳ ರುಚಿ ಅಂದ್ರೆ ರುಚಿ ಆಕ್ಕೈತಿ. ಇದ್ರದೊಳಗೆ ಸೌತೆಕಾಯಿ ಚಟ್ನಿನೂ ಮಾಡ್ತೀವಿ, ಇಲ್ಲ ಕೊಬ್ಬರಿ ಚಟ್ನಿ ಮಾಡಿ ಅದ್ರಾಗ ತಿಂದ್ರೆ ಭಾಳ ರುಚಿ ಆಗುತ್ತೆ. ಈ ಥರ ಮಾಡಿದ್ರೆ ನಡಿತೈತಿ. ಹುಷಾರಾಗಿ ಕಟ್ ಮಾಡ್ಬೇಕು ನೋಡ್ರಿ. ನಮ್ಮ ಇಷ್ಟು ಮಾಡ್ತೀವಿ. ಆನಂತರ ಕರಿಯಲು ಈ ಎಣ್ಣೆ ಬಳಸ್ತೀವಿ ನೋಡ್ರಿ ನಾವು. ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಬದ್ನಿಕಾಯಿ ಬಜ್ಜಿ ಹೆಂಗೆ ಬಂದವ ಅನ್ನೋದು ಕಮೆಂಟ್ನಾಗ ತಿಳಿಸ್ರಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಒಂದು ಹಳ್ಳಿ ಮನೆ ಚಾನಲಿಗೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲರಿಗೂ ನನ್ನ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ.